ನೋಡ್ರ ಒಂದ್ಗಾಲಕ್ಕೆ ಯಾರು ಇಲ್ಲ, ನಾವಿಬ್ರೇ ಆದ್ವಿ. ಬನ್ನಿ ನಡಿಯಪ್ಪ. ಇವನ್ ಮನೆ ಕಾಯುವಾಗ ಹೋಗ. ಈ ಕರೆಂಟ್ ಯಾವಾಗ ಅಂದ್ರೆ ಅವಾಗ ಹೋಗಿ ನಮ್ಮ ಮೈನಲ್ಲಿರೋ ಕರೆಂಟ್ ಆಫ್ ಮಾಡ್ಬಿಡ್ತದೆ. ಏನಪ್ಪಾ ಜನರೇಟರ್ ಇಲ್ವಾ? ಜನರೇಟರ್ ಇದೆ ಬುದ್ಧಿ, ಆದ್ರೆ ಡೀಸೆಲ್ ಇಲ್ಲ. ಈ ಗೌರ್ಮೆಂಟ್ ದವ್ರು ಸರಿಯಾಗಿ ಸಪ್ಲೈ ಮಾಡೋದಿಲ್ಲ. ನೋಡು, ನಾನ್ ದುಡ್ಡು ಕೊಡ್ತೀನಿ, ಬೇಗ ಹೋಗಿ ಡೀಸೆಲ್ ತಗೊಂಬರಪ್ಪ. ಅಯ್ಯೋ, ನಿಮ್ ಹತ್ರ ದುಡ್ಡು ಇಸ್ಕೊಂಡು ಡೀಸೆಲ್ ತರೋದ್ರೊಳಗೆ ಕರೆಂಟ್ ಬಂದ್ಬಿಡ್ತದೆ ಬುದ್ಧಿ, ಆದ್ರೆ ನೀವು ಹೋಗೋ ಲೆವೆಲ್ ಇಲ್ಲ. ಎಂತ ದುರದೃಷ್ಟವಂತನೆಯ ನೀನ್ ಸುಡೋ ಹೊತ್ತಿಗೆ ಪವರು ಶಟ್ ಡೌನ್ ಆಗೋಯ್ತಲ್ಲ. ಕಪಣ ಕಪಣ ಬಣ್ಣ ನೀಲ್ಕಂಠ ನೀಲ್ಕಂಠ ನಿಮಗ್ ಉಸಿರು ಬಂದಿದ್ ನೋಡಿ, ಅವನು ಉಸಿರು ಬಿಟ್ಬಿಟ್ಟ ಅಂತ ಕಾಣುತ್ತೆ. ನಾನು ಇಲ್ಲಿ ಇದೇನು ಸ್ಮಿತಾ? ಹೌದು ಸ್ಮಿತಾ, ನೀವು ಕೈ ಇಟ್ಕೊಂಡು ಆಫೀಸ್ ಬಾಗಿಲು ಬಂದ್ರಿ, ತಕ್ಷಣನೇ ನೀವು ಕುಸ್ತು ಬಿದ್ಬಿಟ್ರಿ. ಆಮೇಲೆ ನಿಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡೋದ್ವಿ. ಡಾಕ್ಟ್ರು ಡೆಡ್ ಬಾಡಿನ ಮನೆಗೆ ತಗೊಂಡೋಗಿ ಅಂತ ಹೇಳಿದ್ರು. ಆಮೇಲೆ ನಾವ್ ಇಲ್ಲಿಗೆ ತಂದ್ವಿ, ನೀವಿಲ್ಲಿ ಎದ್ಬಿಟ್ರಿ. ಏನು ವಿಚಿತ್ರ ಅಲ್ಲ, ಸತ್ತವರು ಎದ್ ಬರೋದು ಎಷ್ಟು ಕಡೆ ಕೇಳಿದ್ದೀವಿ, ಓದಿದ್ದೇನು, ನಮ್ಮ ಪತ್ರಿಕೆಯಲ್ಲೇ ಬರ್ದಿದ್ದೀವಿ. ಆದ್ರೆ ನನ್ ಜೀವನದಲ್ಲಿ ಇದಾಗ್ಬೇಕು ಅಂದ್ರೆ ನಿಜವಾಗ್ಲೂ ನೀವೇನಾ? ಇಲ್ಲ ನಾನೇ ಕಣ ಕಪ್ಪಣ್ಣ, ನಾನೇ, ಸಾಕ್ಷಾತ್ ನಾನೇ. ಸೀತಾ ಸೀತಾ ನಮ್ಮ ಸ್ನೇಹಿತರು ಹೆಂಗಸ್ರು ಇಲ್ಲಿ ಬರಂಗಿಲ್ಲ ನೋಡಿ, ಅದಕ್ಕೋಸ್ಕರ ಬರ್ಲಿಲ್ಲ. ಸ್ನೇಹಿತರೆಲ್ಲ ಲೇಟ್ ಆಗುತ್ತೆ ಅಂತ ಹೊರಟೋದ್ರು. ಬದುಕಿದ್ದಾಗ ಸುತ್ತಾ ಇರುವವರೆಲ್ಲ ಹೆಣ ಆದ್ಮೇಲೆ ಶವ ಸಂಸ್ಕಾರಕ್ಕೂ ಕಾಯಲ್ಲ. ಅದನ್ನೇ ಪ್ರಪಂಚ ಅನ್ನೋದು. ಆದ್ರೆ ಇದಾಗಿತ್ತು ಒಳ್ಳೇದಕ್ಕೆ, ನನ್ನ ಜೀವನಕ್ಕೆ ಒಂದು ಹೊಸ ತಿರುವು ಕೊಡೋದಕ್ಕೆ ಇದೆಲ್ಲ ಆಯ್ತು ಅಂತ ಅನಿಸ್ತದೆ. ನನ್ನ ಹೆಂಡತಿ ಸೀತಾ, ಅವಳ ದೈವ ಭಕ್ತಿಯೇ ನನಗೆ ಪುನರ್ಜನ್ಮ ಕೊಟ್ಟಿದೆ. ಇಲ್ಲದೆ ಇದ್ರೆ ಯಾವ ಹೆಂಡತಿ ತನ್ನ ಕೈ ಹಿಡಿದ ಗಂಡನ್ನ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋಕೆ ಸಿದ್ಧರಾಗ್ತದೆ? ಇಲ್ಲ ಕಪ್ಪಣ್ಣ, ನಾನು ತಪ್ಪು ಮಾಡೋಕೆ ಹೊರಟಿದ್ದೆ. ಸ್ಮಿತಾ ಜೊತೆ ನೋ ನೋ ಬಟ್ಟೆನೂ ಕಿತ್ಕೊಂಡ್ಬಿಟ್ಟಿದೆ. ಏನಿಲ್ಲಿ ಎಲೆ ಎದಳ ಮೇಲೆ ಎದಳ ಮೇಲೆ ನಿಲ್ಕಂಡ, ಹೆದರ್ಬೇಡ. ದೇವ್ರು ಯಾಕೋ ನನ್ನನ್ನು ಬದುಕಿಸಿದ್ದಾನೆ. ಈ ವಿಷಯ ನಮ್ಮಲ್ಲೇ ಇರಲಿ. ಸ್ಮಿತಾ ಕ್ರಮೇಣ ಬದಲಾಗಬಹುದು, ಯಾರಿಗೂ ಗೊತ್ತಾಗಬಾರ್ದು. ಮತ್ತೆ ಸೀತಮ್ಮ ಅವ್ರಿಗೆ ಅವಳಿಗೂ ಹೇಳೋದು ಬೇಡ. ಆಯ್ತಪ್ಪಿ, ಸ್ಮಿತಾಗೆ ಹೇಳಿ ಮತ್ತೆ ಅದೇ 1 ವರ್ಷ ನಾನೇನಾದ್ರೂ ಕಣ್ಮರೆ ಆಗಿರ್ತೀನಿ. ಏನೇನಾಗುತ್ತೆ ನಿಮ್ಮನ್ನು ತಿಳ್ಕೊಳ್ತಿರ್ತೀನಿ. ಸರಿಯಾದ ಸಮಯ ನೋಡಿ ಬರ್ತೀನಿ. ನಿಮ್ಮ ಮನೆ ಆಫೀಸ್ ನೋಡ್ಕೊಳ್ಳಿ, ಬರ್ತೀನಿ. ವಾಹ್ ರಘು, ಹ್ಯಾಟ್ಸ್ ಆಫ್ ಟು ಯು. ವಾಟ್ ಎ ಗ್ರೇಟ್ ಐಡಿಯಾ. ಒಂದು ಅದ್ಭುತವಾದ ನಾಟಕ ಆಡಿ ನೀವು ಮಹಾನ್ ಕಲಾವಿದ ಅನ್ನೋದನ್ನ ಪ್ರೂವ್ ಮಾಡಿದ್ರಿ. ಆದ್ರೆ ಅದೇ ನಾಟಕದ ಪಾತ್ರಧಾರಿಗಳಾದ ನಮಗೂ ಒಂದು ಹೃದಯ ಇದೆ ಅನ್ನೋದನ್ನ ಮರ್ತು ಬಿಟ್ರಿ. ಈ ಬದಲಾದ ಸ್ಥಿತಿಯಲ್ಲಿ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸ್ಮಿತಾ. ನೀವು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರ ರಘು.
ಈ ಒಂದು ವರ್ಷದಲ್ಲಿ ಅದನ್ನೇ ನಾನು ಮಾಡಿದ್ದೆ. ಆಳವಾಗಿ ಯೋಚಿಸಿ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಆದ್ರೆ ನಮ್ಮ ಮಂತ್ರದಲ್ಲಿ ಏನೇನೋ ಬದಲಾವಣೆಗಳಾಯ್ತು. ಅದು ನಿಮಗ್ ಗೊತ್ತಾ? ಹೌದು, ನನಗೆ ಗೊತ್ತು. ಮೋಹಿತ ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿ ನಿನ್ನನ್ನು ಗೆದ್ಬಿಟ್ಟು. ಬಟ್ ನಾನ್ ಸೋತೋದೆ ರಘು. ನೀವಿದ್ಕೊಂಡು ಇನ್ನೊಬ್ಬನನ್ನ ಪ್ರೀತಿಸೋದು ನನ್ನಿಂದ ಸಾಧ್ಯ ಇಲ್ಲ ರಘು. ನೀವಿಲ್ಲದ ದುಃಖ, ನನ್ನ ಒಂಟಿತನ ನಿಧಾನವಾಗಿ ಮೋಹಿತಿನ ಸ್ನೇಹದಲ್ಲಿ ಕರ್ಗೋಯ್ತು ರಘು. ಅಕ್ಕ ಕೂಡ ನನ್ನ ಒಂಟಿತನ ನೋಡ್ಲಾರ್ದೆ ಮೋಹಿತಿನಲ್ಲಿ ಮೋಹಿತಳಾಗೋದಕ್ಕೆ ನನಗೆ ಸಹಾಯ ಮಾಡಿದ್ರು. ನಾನೇನ್ ಮಾಡ್ಲಿ? ನನ್ ಮುಂದೆ ಒಂದು ಕವಲು ದಾರಿ ಇದೆ. ನಾನು ಯಾವ ದಾರಿಲಿ ಹೋಗ್ಲಿ? ಹೇಳಿ ರಘು, ಹೇಳಿ. ಇದೇ ರೀತಿಯ ಕವಲು ದಾರಿಯಲ್ಲಿ ನಾನು ನಿಂತಿದ್ದೆ. ಆದ್ರೆ ಅದೃಷ್ಟವೋ ದುರಾದೃಷ್ಟವೋ ವಿಧಿ ನನ್ನನ್ನು ಕರೆಸ್ಕೊಂಡು ಹೋಗಿ ಮತ್ತೆ ಯಾಕೋ ಈ ಪ್ರಪಂಚಕ್ಕೆ ತಳ್ಳಿಬಿಡುತ್ತೆ. 1 ವರ್ಷದ ಅಜ್ಞಾತವಾಸದಲ್ಲಿ ನನ್ನದೇ ಆದ ಪರಿಹಾರವನ್ನು ಕಂಡುಕೊಂಡು ಕವಲ್ದಾರಿಯಿಂದ ಹೊರಬಂದು ಹೊಸದಾರಿಯನ್ನು ಆರಿಸಿಕೊಂಡಿದ್ದೇನೆ. ಇದರಿಂದ ಒಳ್ಳೇದಾಗಿದೆಯೇ ಹೊರತು ಯಾರ ಮನಸ್ಸಿಗಾಗ್ಲಿ ಜೀವಕ್ಕಾಗ್ಲಿ ನೋವು ಅನಾಹುತ ಆಗಿಲ್ಲ. ಈಗ ನಿನ್ನ ಸರದಿ. ಜಾಣ್ಮೆಯಿಂದ ಧೈರ್ಯವಾಗಿ ನೀನು ಈ ಪರಿಸ್ಥಿತಿಯನ್ನು ಎದುರಿಸಬೇಕು. ಇನ್ಯಾಕ್ ಸ್ಮಿತಾ ಯೋಚನೆ ಮಾಡ್ತೀಯಾ? ನಿನಗೋಸ್ಕರ ನಾನಿದ್ದೀನಲ್ಲ. ನೀನಿದ್ದೆ ಅವ್ರಿಲ್ದೆ ಇದ್ದಾಗ, ಈಗ ಅವರೇ ಇದ್ದಾರಲ್ಲ. ಅವ್ರಿಗೋಸ್ಕರ ನಾನಿದ್ದೀನಲ್ಲ ಸ್ಮಿತಾ. ಆವತ್ತು ನೀವಿದ್ರಿ, ನಮ್ಮಿಬ್ರ ಪ್ರೀತಿಗೆ ನಾನೇನು ಹಾಡಿದ್ರಿ. ಈಗ ನೀವು ಸ್ವಾರ್ಥಿ ಆಗ್ಬಿಟ್ರಿ. ಆದ್ರೆ ನಾನು ಏನು ನಿನಗೋಸ್ಕರ ಮೋಹಿತಿದ್ದಾನಲ್ಲ? ಸಾಧ್ಯ ಇಲ್ಲ. ಅದನ್ನ ಹೇಳೋ ಹಕ್ಕು ನಿಮಗಿಲ್ಲ. ನೀವೆದುರಿಗಿರೋವಾಗ ಐ ಆಮ್ ಮಿಸಸ್ ರಘು ಅಂತ ಹೇಳ್ಕೊಳ್ಳೋ ಹಕ್ಕು ನನಗಿದೆ. ನನಗಿದೆ 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 ಆ ಹಕ್ಕು ನನಗಿದೆ, ನನಗಿದೆ. ದಯವಿಟ್ಟು ಈ ಚರ್ಚೆ ನಾಟಕನ ನಿಲ್ಸಿ. ನಾನು ನೋಡ್ತಾನೆ ಇದ್ದೀನಿ. ನೀವು 3 ಜನನು ಮಾತಾಡಿದ್ದೆ ಆಡಿದ್ದು, ಚರ್ಚೆ ಮಾಡಿದ್ದು. ಆದ್ರೆ ನಿರ್ಧಾರ ಮಾತ್ರ ತಗೊಳ್ಳಿಲ್ಲ. ಇಬ್ರು ಪ್ರಖ್ಯಾತ ಪತ್ರಿಕೆಯ ಖ್ಯಾತ ಸಂಪಾದಕರು, ಇನ್ನೊಬ್ರು ವಿಶಾಲ ಹೃದಯದ ಧರ್ಮಪತ್ನಿ. ಬಟ್ ಸ್ಟಿಲ್ ನಿಮ್ ಯಾರಿಂದಲೂ ಒಂದ್ ನಿರ್ಧಾರ ತಗೊಳಕ್ಕಾಗ್ಲಿಲ್ಲ. ಸ್ಮಿತಾ, ನಾನ್ ನಿಮ್ 3 ಜನರ ಮಧ್ಯೆ ಬರೋ ಮೊದಲು ನೀವೆಲ್ಲರೂ ಸಂತೋಷವಾಗಿದ್ರಿ. ಆದ್ರೆ ಈಗ ನಾನ್ ಬಂದ್ಮೇಲೆ ಎಲ್ಲ ರೀತಿಯ ಸಂಘರ್ಷಗಳು ಆರಂಭವಾಗಿರೋದು. ಆದ್ರೆ ಸ್ಮಿತಾ, ನೀನಾದ್ರೂ ನನ್ ಕಡೆ ಇರ್ತೀಯ ಅನ್ಕೊಂಡಿದ್ದೆ. ಆದ್ರೆ ರಘು ಬಂದ್ಮೇಲೆ ನೀನು ಇಲ್ಲಿ ನಿರ್ಧಾರ ತಗೊಳ್ಬೇಕಾದವರು ನೀವ್ಯಾರೂ ಅಲ್ಲ, ನಾನು ನಿಮ್ ದಾರಿಯಲ್ಲಿ ಮುಳ್ಳಾಗಿರೋದಕ್ಕೆ ಖಂಡಿತವಾಗ್ಲೂ ಇಷ್ಟಪಡಲ್ಲ. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. That's my love. That's my love. Goodbye. ಇನ್ನೇನು ನಾನು ಸ್ಮಿತಾ ಮದುವೆ ಆಗ್ಬೇಕು ಅಂತಿರುವಾಗ ಮತ್ತೆ ಯಾಕೆ ಬಂದ? ನಮ್ಮ ಮದುವೆ ನಿಲ್ಸೋದಕ್ಕ? ನೋ, ಇಂಪಾಸಿಬಲ್, ಇಂಪಾಸಿಬಲ್. ರಘು ಲೋಕದೃಷ್ಟಿಲಿ ಸತ್ತೋಗಿರೋನು. ಈಗದು ನಿಜ ಆಗ್ಲೇಬೇಕು. ಐ ಶುಡ್ ಡೂ ಇಟ್. ಐ ವಿಲ್ ಡೂ ಇಟ್. ಅಯ್ಯೋ, ಯಾಕೋ ಹೀಗ್ ಮಾಡ್ದೆ? ಅವ್ರನ್ನ ಕೊಂದ ತಕ್ಷಣ ನಾನು ನಿನಗೆ ತಗ್ತೀನೇನು? I hate you. I hate you. I hate you. ರಘು. ಮೋಹಿತ್, ನನ್ ಮಾತು ಕೇಳು. ಮೋಹಿತ್, ಅಟ್ಲೀಸ್ಟ್ ನಿಮ್ ಡ್ಯಾಡಿ ಸ್ಟೇಟ್ಸ್ ಇಂದ ಬರೋವರೆಗೂ ಯಾವ ನಿರ್ಧಾರನೂ ತಗೋಬೇಡ. ನಾವೆಲ್ಲ ನಿನಗೆ ಸಪೋರ್ಟ್ ಮಾಡ್ತೀವೋ? ನೋಡು, ನನ್ ಮಾತು ಕೇಳು ಮೋಹಿತ್.
ಯಾಕೆ ಮೋಹಿತ್, ಎಲ್ಲಿಗೆ ಹೊರಟೆ? ಇನ್ನೊಬ್ರು ಸಂತೋಷಕ್ಕೆ ಅಡ್ಡ ಬರ್ದೆ ದೂರ ಹೋಗೋದು. ಅದರ ಅವಶ್ಯಕತೆ ಇಲ್ಲ. ನಿನ್ ದಾರಿಗೆ ಯಾರೂ ಅಡ್ಡವಿಲ್ಲ. ನನ್ ಜೊತೆ ಬರ್ಬೇಕಾದವರೇ ಬರ್ಲಿಲ್ಲ ಅಂದ್ಮೇಲೆ ದಾರಿ ಎಲ್ಲಿದೆ ಸರ್? ಯಾಕೆ ನೋಡು, ಮೋಹಿತ್, ಭಾವನೆ ಬೇರೆ, ವಾಸ್ತವ ಬೇರೆ. ಎಂದೂ ತೃಪ್ತಿಪಡಿಸಲಾಗದ ಮನುಷ್ಯನ ಸುಖದ ಕಲ್ಪನೆ ನನ್ನನ್ನು ಸ್ಮಿತಳಲ್ಲಿ ಆಕರ್ಷಣೆ ಮಾಡಿದ್ದು ನಿಜ. ಆಕೆಯೋ ಮುಗ್ಧ ಯುವತಿ, ಯಂಗ್ ಅಂಡ್ ಇಂಪೆಚುವಸ್. ಆದ್ರೆ ವಿಧಿಯಷ್ಟು ಸುಲಭವಾಗಿ ಯಾರೊಬ್ಬರ ಸ್ವತ್ತನ್ನ ಇನ್ನೊಬ್ಬರಿಗೆ ಅದಕ್ಕೋಕ್ ಬಿಡೋದು. ಅದು ನನ್ನೇ ಕರ್ಕೊಂಡು ಹೋಯ್ತು. ಮತ್ತೆ ಜೀವ ಬಂದಾಗ ಮೊದಲು ನನಗೆ ನೆನಪಾಗಿತ್ತು ನನ್ನ ಹೆಂಡತಿ. ಮನಸ್ಸಿನಲ್ಲಿ ಅದೆಷ್ಟು ನೋವು ಇಟ್ಕೊಂಡು ಗಂಡ ದಾರಿ ತಪ್ಪಿದ್ದಾನೆ ಅಂತ ಗೊತ್ತಿದ್ದು ಆಕೆ ಒಪ್ಕೊಂಡ್ಬಿಟ್ಲಲ್ಲ. ಛೇ, ಇಬ್ಬರನ್ನು ವಂಚನೆ ಮಾಡೋ ನಾನು ಅದಂಥ ಸ್ವಾರ್ಥಿ ಅಂತ ಅನ್ನಿಸ್ತು. ಮರೆ ಆದ್ರೆ ಮರೀತಾರೆ ಅಂತ ನಿಮ್ ಯಾರೆದ್ರಿಗೂ ಬರಬಾರ್ದು ಅಂತ ತೀರ್ಮಾನ ಮಾಡಿದೆ. ಕಾಲವೇ ಎಲ್ಲವನ್ನೂ ಸರಿಪಡಿಸುತ್ತೆ ಅಂತ ನಂಬಿ ಕಾದೆ. ಅದಕ್ಕೆ ಸರಿಯಾಗಿ ನೀನು ಸ್ಮಿತಾ ಹತ್ತಿರವಾದ್ರು, ಒಬ್ರನ್ನೊಬ್ರು ಪ್ರೀತಿಸಿದ್ರು. ನಿಮ್ಮಿ ಪ್ರೀತಿ ನಮ್ಮ ಆ ಕುರುಡು ಪ್ರೇಮಕ್ಕಿಂತ ಹೆಚ್ಚು ಅರ್ಥಪೂರ್ಣವಾದ, ಪಕ್ವವಾದ. ಇನ್ನು ತಡ ಮಾಡಬೇಕು. ಈ ಮಾನಸಿಕ ತುಮುಲ ಸಂಘರ್ಷಗಳಿಂದ ನಾವು ನಾಲ್ವರು ಮುಕ್ತರಾಗೋಣ. ಸ್ಮಿತಾನ್ ಕರ್ಕೊಂಡು ಹೋಗಿ. ಇವರು ಒಳ್ಳೆ